ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಂದು ಚೈಲ್ಡ್ಹುಡ್ ಫ್ರೆಂಡ್ ಮನೆಯದು ಹೌಸ್ ವಾರ್ಮಿಂಗು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಾವು ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಹಾಗೆ ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋ ಮಾಡೋಣ ಅಂತಲೂ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಡ್ರೆಸ್ ಎಲ್ಲ ವೇರ್ ಮಾಡಿದ್ದೀನಿ. ಫಸ್ಟು ಸ್ಕಿನ್ ಕೇರ್ ಮಾಡ್ಕೋತೀನಿ. ಸ್ಕಿನ್ ಕೇರ್ ಹೇಗೆ ಮಾಡ್ಕೋತೀನಿ ಅದನ್ನೇ ನಾನು ತೋರಿಸಲ್ಲ. ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ನೀಟಾಗಿ ಹೇಗೆ ಮೇಕಪ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನಾನು ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊಬಂದೆ. ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಸ್ಟೆಪ್ನ ನಾನು ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಈಗ ನಾನು ಜಸ್ಟು ಎಲ್ಲ ಸ್ಕಿನ್ ಕೇರ್ ಮಾಡಾದ್ಮೇಲೆ ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಪ್ರೈಮರ್ ಎಲ್ಲ ಏನು ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಶೈನ್ ಬರಲಿ ಅಂತ ಬೇಕಂದರೆ ನೀವು ಸ್ಟ್ರೋಕ್ ಕ್ರೀಮ್ ಏನಾದರೂ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ನೈಟ್ ಟೈಮ್ ಏನಾದರೂ ಫಂಕ್ಷನ್ಗೆ ಹೋಗ್ತಿದ್ರೆ ಆವಾಗ ಸ್ಟ್ರೋಕ್ ಕ್ರೀಮ್ ಹಾಕಿದ್ರೆ ಸ್ವಲ್ಪ ಇದು ಬರುತ್ತೆ. ಇದು ಡೇ ಟೈಮ್ ಅಲ್ವಾ, ಅದಕ್ಕೆ ನಾನು ಜಸ್ಟ್ ಬರೀ ಫೌಂಡೇಶನ್ ಮಾತ್ರ ಕೈಗೆ ಹಚ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಈ ಥರ ಬ್ರಷ್ ತಗೊಂಡು ನಾನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋತೀನಿ. ಫೌಂಡೇಶನ್ ಅಪ್ಲೈ ಮಾಡುವಾಗ ಬ್ಲೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ಆ ಕಡೆ ಈ ಕಡೆ ಎಳೆದ್ರೆ ಅದೆಲ್ಲ ಸರಿ ಹೋಗಲ್ಲ. ನೀಟಾಗಿ ಟ್ಯಾಪ್ ಥರ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು. ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಏನೂ ಇಲ್ಲಾಂದರೆ ಕೈಯಲ್ಲಿ ಕೂಡ ಮಾಡ್ಕೋಬೋದು. ಬಟ್ ತುಂಬ ರಫಾಗಿ ಹ್ಯಾಂಡಲ್ ಮಾಡಿದೆ, ಸಾಫ್ಟಾಗಿ ಟ್ಯಾಪ್ ಮಾಡಿಕೊಂಡ್ರೆ ಫೌಂಡೇಶನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಮಾಲ್ ಟಿಪ್ ಏನಂದರೆ, ಫೌಂಡೇಶನ್ ಕೈ ಮೇಲೆ ತೊಗೊಂಡ್ಮೇಲೆ ಡಾಟ್ಸಲ್ಲಿ ಅಲ್ಲಲ್ಲಿ ಇಟ್ಕೊಳ್ಳಿ. ಸೊ ದಟ್ ಆವಾಗ ಒಂದೇ ಕಡೆ ಫೌಂಡೇಶನ್ ಜಾಸ್ತಿ ಬಿಲ್ಡಪ್ ಆಗಿ ಓವರ್ ಕೇಕಿ ಅಂತ ಅನಿಸಲ್ಲ. ಸೊ ದಟ್ ನೀವು ಫೇಸಲ್ಲಿ ಎಲ್ಲ ಕಡೆಯೂ ಡಾಟ್ಸ್ ಆಗಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಫ್ಲಾಲೆಸ್ ಆಗಿ ಬರುತ್ತೆ ಮತ್ತು ಎಲ್ಲ ಕಡೆ ಈವನ್ ಆಗಿ ಫೌಂಡೇಶನ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಇದೊಂದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಸೆಟ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಅಂತ ಅಂದ್ಬಿಟ್ಟು. ಜಾಸ್ತಿ ರಫಾಗಿ ಹ್ಯಾಂಡಲ್ ಮಾಡಬಾರ್ದು. ಇವಾಗ ನೀಟಾಗಿ ಫೌಂಡೇಶನ್ ಎಲ್ಲ ಹಾಕಿ ಬ್ಲೆಂಡ್ ಮಾಡಿದ್ದೀನಿ. ಫೌಂಡೇಶನ್ ಅನ್ನೋದು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ತೊಗೋಬೇಕು. ಲೈಟಾಗಿರೋದೆಲ್ಲ ತೊಗೊಬಾರ್ದು. ನೆಕ್ಸ್ಟ್ ನಾನು ಇಲ್ಲಿ ಕಾಂಪ್ಯಾಕ್ಟ್ ಹಚ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಬ್ರಷ್ ಯೂಸ್ ಮಾಡಿಕೊಂಡು ಹಚ್ತಾ ಇದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟು ಐಬ್ರೋಸ್ ಇದು ಮಾಡ್ಕೊತಿದ್ದೀನಿ. ಯೂಶ್ವಲಿ ನಾನು ಐಬ್ರೋಸ್ ಮಾಡಿಸಲ್ಲ. ಲೈಫಲ್ಲಿ ಒಂದು 2-3 ಸತಿ ಮಾಡಿಸಿರ್ಬೋದು, ಮದುವೆ ಎಂಗೇಜ್ಮೆಂಟ್ ಆ ಟೈಮಲ್ಲಿ. ಅದು ಬಿಟ್ಟರೆ ನಾನು ಮಾಡಿಸೇ ಇಲ್ಲ. ಅದಕ್ಕೆ ಈ ಥರದ್ದೊಂದು ಫಿಲ್ಲರ್ ತೊಗೊಂಡು ಜಸ್ಟ್ ಇಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊತೀನಿ. ಐಬ್ರೋಸ್ ಫಿಲ್ ಮಾಡಬೇಕಾದ್ರೆ ಯಾವತ್ತೂ ನಾವು ಬ್ಲ್ಯಾಕ್ ಕಲರ್ ತೊಗೋಬಾರ್ದು. ಆದಷ್ಟು ಬ್ರೌನ್ ಕಲರ್ ತೊಗೋಬೇಕು, ಇಲ್ಲ ಸ್ವಲ್ಪ ಡಾರ್ಕ್ ಬ್ರೌನ್ ತೊಗೊಂಡ್ರು ಸರಿ ಹೋಗುತ್ತೆ. ಈ ಥರ ಮಾಡೋದ್ರಿಂದ ನ್ಯಾಚುರಲ್ ಕಲರ್ ಇರುತ್ತೆ. ನೀವೇನಾದರೂ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಬಿಟ್ರೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಲೈಕ್ ಈ ಥರ ಫಿಲ್ ಮಾಡಿಬಿಟ್ಟಿದ್ದಾರೆ ಅಂತ. ಅದು ಮ್ಯಾಚ್ ಆಗಲ್ಲ. ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಈಗ ಐಬ್ರೋಸ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಕಣ್ಣಿಗೆ ಕಾಜಲ್ ಹಾಕ್ಕೊಂಡು ಲಿಪ್ ಬಾಮ್ ಹಚ್ಕೊಂಡ್ರೆ ಆಲ್ಮೋಸ್ಟ್ ಮುಗ್ದಂಗೆ. ನೋಡಿ ಕಾಜಲ್ ಹಚ್ಚಿರೋದು, ಇದು ಹಚ್ತಾ ಇರೋದು. ಯಾವಾಗಲೂ ನಂಗೆ ಕಾಜಲ್ ಹಚ್ಚೋದೇ ಇಷ್ಟ ಆಗುತ್ತೆ. ಯೂಶಲಿ ನಾನು ಕೆಳಗಡೆ ಇಲ್ಲೇನಾದರೂ ವಾಟರ್ ಲೈನಲ್ಲಿ ಹಚ್ಚಿದ್ರೆ ಮೇಲೆ ಐಲೈನರ್ ಹಾಕಲ್ಲ. ಎರಡೂ ಹಾಕಿದ್ರೆ ತುಂಬ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಅಂತಂದ್ಬಿಟ್ಟು ಇವತ್ತು ಹಾಕ್ತಾ ಇಲ್ಲ. ತುಂಬ ರೇರ್ ಸಿಚುವೇಶನ್ಸಲ್ಲಿ ಹಾಕ್ತೀನಿ. ಕಾಜಲ್ ಹಚ್ಚಿದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಇದು ಹಾಕೋದ್ರಿಂದ ಕಣ್ಣಿಗೆ ಒಂದು ಚೆನ್ನಾಗಿ ಲುಕ್ ಬರುತ್ತೆ. ನಲ್ಲಿ ಒಂದು ಲಿಪ್ ಬಾಮ್ ಹಚ್ಕೋತೀನಿ. ಲಿಪ್ಸ್ಟಿಕ್ಕು ಹಚ್ಚೋಂಗಿದ್ರೆ ಹಚ್ಬೋದು. ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಅಕಸ್ಮಾತ್ ಹಾಕಿದ್ರೂ ನ್ಯೂಡ್ ಕಲರು ಲೈಟಾಗಿ ಹಾಕ್ತೀನಿ ಅಷ್ಟೇ. ಇದು ಲಿಪ್ ಬಾಮ್ ಹಾಕಿದ್ರೇ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಲೆನೇಜ್ದು. ನಿಮ್ಗೆ ಏನಾದರೂ ಲಿಂಕ್ ಬೇಕಾದರೆ ಕೇಳಿ, ಹೇಳ್ತೀನಿ. ಅಷ್ಟೇ, ನನ್ನ ಮೇಕಪ್ ಮುಗೀತು. ಏನಿದ್ರು ಬೊಟ್ಟಿಟ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಮುಗೀತು. ಔಟ್ಫಿಟ್ ಕೂಡ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ. ಮೇ ಬಿ ಸ್ವಲ್ಪ ಜನಕ್ಕೆ ಇದು ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು. ಒಂದು 10 to 15 ಮಿನಿಟ್ಸ್ ಆದಮೇಲೆ ನೀಟಾಗಿ ಸೆಟ್ ಆಗುತ್ತೆ. ಆಗೊಂದು ಸ್ವಲ್ಪ ಟೋನ್ ಡೌನ್ ಆಗುತ್ತೆ. ಮಾಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ಹೇಗೆ ಅನಿಸ್ತಿದೆ? ಸಖತ್ ಫ್ಲಾಲೆಸ್ ಆಗಿದೆ. ನೀಟಾಗಿ ಬ್ಲೆಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬೊಟ್ಟಿಟ್ಕೊಂಡು ಇಯರಿಂಗ್ಸ್ ಇಟ್ಕೊಂಡು ಜ್ಯುವೆಲ್ರಿ ಏನು ಹಾಕಲ್ಲ, ಬಿಕಾಸ್ ಚೂಡಿದಾರೇ ಹಾಕಿದ್ದೀನಲ್ಲ. ಹೇರ್ ಸ್ಟೈಲ್ ಕೂಡ ಅಷ್ಟೇ, ನನಗೆ ಏನು ಅಂಥ ಹೇರ್ ಸ್ಟೈಲ್ಸ್ ಎಲ್ಲ ಬರಲ್ಲ. ಹೀಗೆ ಮಾಡ್ಕೋತೀನಿ. ಇಲ್ಲಾಂದರೆ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಕ್ಲಿಪ್ ಹಾಕಬೇಕು. ಸ್ಟ್ರೈಟ್ ಮಾಡಿ ಕ್ಲಿಪ್ ಹಾಕೋದಕ್ಕಿಂತ ನನಗೆ ಈ ವೆಟ್ ಹೇರಲ್ಲಿ ಹಿಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಆದಷ್ಟು ಹಿಂಗೆ ಇಡೋಕ್ಕೆ ಬಿಡ್ತೀನಿ.
ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಂಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಅಂತ. ನನ್ನ ಹತ್ರ ತುಂಬ ಕಲೆಕ್ಷನ್ಸು ಇದೆ. ಇಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಇದಂತೂ ನನ್ನ ಫೇವ್ರೆಟ್ ಇಯರಿಂಗು, ಬಟ್ ಆದರೆ ಸೂಟ್ ಆಗಲಿಲ್ಲ ಅಂದರು ವಿಜಯ್. ಅದಕ್ಕೆ ಹೆಂಗೂ ಮಾಂಗಲ್ಯ ಚೈನು ಚಿಕ್ಕ ಚೈನ್ ಎಲ್ಲ ಗೋಲ್ಡೇ ಇತ್ತಲ್ಲ ಅಂತಂದ್ಬಿಟ್ಟು ಗೋಲ್ಡ್ದೇ ಒಂದು ಚಾಂದ್ಬಾಲಿ ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಈ ಇಯರಿಂಗ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಫೈನಲಿ ಬೊಟ್ಟು ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನನಗೆ ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ ಇರೋದ್ರಿಂದ ಯಾವುದೇ ಥರ ಸ್ಟಿಕ್ಕರ್ ಇಟ್ಟರು ಕೂಡ ಒಂದು 5-10 ನಿಮಿಷಕ್ಕೆ ಅದೆಲ್ಲ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಐಲೈನರ್ನೇ ಪ್ರಿಫರ್ ಮಾಡ್ತೀನಿ. ಅಟ್ಲೀಸ್ಟ್ ಇದೊಂದು ಸ್ವಲ್ಪ ಹೊತ್ತಿರುತ್ತೆ ಅಂತಂದ್ಬಿಟ್ಟು. ಆಗಲೇ ಹೇಳ್ದಂಗೆ ಬೊಟ್ಟೆಲ್ಲ ಇಟ್ಕೊಂಡು ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ನನ್ನ ಕೂದಲು ಒಂದು ಸ್ವಲ್ಪ ಕರ್ಲಿ ಇರೋದ್ರಿಂದ ಉದ್ದ ಬರುತ್ತೆ, ಬಟ್ ಒಂಥರ ಹರಡ್ದಂಗೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ರಫ್ ಇರೋದ್ರಿಂದ ನಾನು ಯಾವಾಗಲೂ ಈ ಥರ ಏನಾದರೂ ಕ್ಲಿಪ್ ಹಾಕಬೇಕಂದ್ರೆ ವೆಟ್ ಹೇರ್ಸ್ನೇ ಪ್ರಿಫರ್ ಮಾಡ್ತೀನಿ. ಈ ಟೆಂಪಲ್ನ ನೀವು ಆಲ್ರೆಡಿ ಆಗಲೇ ಒಂದು ಸತಿ ನೋಡಿರ್ತೀರ. ಬಿಕಾಸ್ ನಾನು ಆಷಾಢ ಪೂಜೆ ಅಂತಂದರೆ ಆಷಾಢ ಮಾಸದಲ್ಲಿ ದೀಪ ಹಚ್ಚೋಕ್ಕೆ ಬರ್ತೀನಲ್ಲ, ಅದೇ ಟೆಂಪಲ್ ಇದು. ನಾವು ಗೃಹ ಪ್ರವೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಟೆಂಪಲ್ಗೆ ಬಂದ್ವಿ. ಟೆಂಪಲ್ ಪಕ್ಕದಲ್ಲೇ ಮನೆ ಇರೋದು. ಈ ಟೆಂಪಲ್ ಅಂತೂ ತುಂಬ ಪವರ್ಫುಲ್ಲು. ನಮಗೆ ಟೈಮ್ ಆದಾಗೆಲ್ಲ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ. ಗೃಹ ಪ್ರವೇಶ ಇದ್ದಿದ್ದು ಅರ್ಲಿ ಮಾರ್ನಿಂಗ್ಗೆ. ಯೂಶಲಿ ಯಾವಾಗಲೂ ಅರ್ಲಿ ಮಾರ್ನಿಂಗೇ ಇರುತ್ತಲ್ವ. ನಾವು ಹೋಗೋದು ಲೇಟಾಗಿತ್ತು. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಎಲ್ಲನೂ ಇತ್ತು. ಸೊ ಅದಕ್ಕೆ ನಾವು ಹೋಮದ ಟೈಮಿಗೆ ಕರೆಕ್ಟಾಗಿ ಹೋದ್ವಿ. ಈ ಮನೆಯಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ದೇವ್ರ ಮನೆ. ಇದು ಆ್ಯಕ್ಚುಲಿ ದೇವಸ್ಥಾನ ಥರನೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ದೇವರು. ಮತ್ತು ಅದಕ್ಕೆ ಪೇಂಟಿಂಗ್ ಎಲ್ಲನೂ ಮಾಡಿಸಿದ್ರು, ಸಖತ್ತಾಗಿತ್ತು. ಮನೆ ಹೊರಗಡೆಯಿಂದ ಈ ಥರ ಕಾಣ್ತಾ ಇತ್ತು. ತುಂಬ ಜನ ಇದ್ದಿದ್ದರಿಂದ ಪೂಜೆ ಇತ್ತು ಮತ್ತು ಹೋಮದ್ದು ಹೊಗೆ ಎಲ್ಲನೂ ಬರ್ತಿತ್ತು ಅಂತಂದ್ಬಿಟ್ಟು ನಾವು ಹೊರಗಡೆ ಊಟಕ್ಕೆಲ್ಲನೂ ಅರೇಂಜ್ ಮಾಡಿದ್ರಲ್ವ ಪೆಂಡಾಲು, ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಮತ್ತು ತುಂಬ ಜನ ನನಗೆ ಫ್ರೆಂಡ್ಸು ನಮ್ಮ ಊರಿನವರು ಎಲ್ಲನೂ ಸಿಕ್ಕಿದ್ರು. ಎಲ್ಲರ ಜೊತೆನೂ ಮಾತಾಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಖುಷಿ ಆಯಿತು ಎಲ್ಲರನ್ನೂ ಮಾತಾಡಿಸಿ ನೋಡಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಳಗಡೆ ಹೋಗಿ ಹೋಮದ್ದು ಪೂರ್ಣಾಹುತಿ ಮಾಡ್ತಾರಲ್ಲ ಅದೆಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಊಟ ಎಲ್ಲನೂ ಮಾಡ್ಕೊಂಬಂದ್ವಿ. ಈ ವಿಡಿಯೋ ಶೂಟ್ ಮಾಡಿದ್ದು ನಾನು ಡಯಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಡಯಟ್ ಇದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದು. ಈ ವಿಡಿಯೋದಲ್ಲಿ ಊಟ ಮಾಡೋದು ಕೂಡ ಇದೆ. ಆಮೇಲೆ ಡಯಟ್ ಬ್ರೇಕ್ ಮಾಡಿದ್ದೀನಿ ಅಂತ ಅಂದ್ಕೊಬೇಡಿ. ಗೃಹ ಪ್ರವೇಶದ ಅರೇಂಜ್ಮೆಂಟು, ಪೂಜೆ, ಫ್ಲವರ್ ಡೆಕೋರೇಷನ್ನು, ಊಟ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು. ಇವತ್ತಿನ ವ್ಲಾಗ್ ಇಷ್ಟೇ. ತುಂಬ ಸಿಂಪಲ್ ವ್ಲಾಗು ಮತ್ತು ಶಾರ್ಟ್ ವ್ಲಾಗು. ನಾನು ಹೇಗೆ ರೆಡಿ ಆಗಿದ್ದೆ, ನನ್ನ ಮೇಕಪ್ಪು ಹೇಗೆ ಕಾಣಿಸ್ತಾ ಇತ್ತು ಎಲ್ಲದನ್ನೂ ಕಮೆಂಟ್ ಮಾಡಿ ನನಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಲೈಕ್ ಮಾಡಿದ್ರೆ, ಕಾಮೆಂಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಗಾರಿದಮ್ ಅನ್ನೋದು ನಮ್ಮ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ರೀಚ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.